ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಹುಮನಾಬಾದ್ ತಾಲೂಕಿನ ಹಂದ್ರಾಳ್ಕಿ ಗ್ರಾಮಸ್ಥರ ಹಲವು ವರ್ಷಗಳ ಬೇಡಿಕೆಗೆ ಇದೀಗ ಕೊನೆಗೂ ಮನ್ನಣೆ ಸಿಕ್ಕಿದ್ದು, ಸಾರಿಗೆ ಬಸ್ ಸಮಸ್ಯೆಗೆ ಕೊನೆಗೆ ಮುಕ್ತಿ ಸಿಕ್ಕಿದೆ. ಸಾರ್ವಜನಿಕರ ಮನವಿಗೆ ಸ್ಪಂದಿಸಿದ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಆದೇಶದ ಬೆನ್ನಲ್ಲೇ ಗ್ರಾಮಕ್ಕೆ ನೂತನ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಸಂಚಾರ ಆರಂಭಗೊಂಡಿದ್ದು, ಶಾಸಕರು ಸ್ವತಃ ಪೂಜೆಯನ್ನು ಸಲ್ಲಿಸಿ ಚಾಲನೆಯನ್ನು ನೀಡಿದ್ದಾರೆ. ಹಂದ್ರಾಳ್ಕಿ ಗ್ರಾಮಕ್ಕೆ ಸಾರಿಗೆ ಬಸ್ ಸೌಕರ್ಯವಿಲ್ಲದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಉದ್ಯೋಗಸ್ಥರು ಹಾಗೂ ವೃದ್ಧರು ತೀವ್ರ ತೊಂದರೆಯನ್ನು ಅನುಭವಿಸಿದರು. ಈ ಕುರಿತು ಕೆಲ ದಿನಗಳ ಹಿಂದಷ್ಟೇ ಗ್ರಾಮಸ್ಥರೆಲ್ಲರೂ ಶಾಸಕರನ್ನ ಭೇಟಿಯಾಗಿ ಅಳಲನ್ನ ತೋಡ್ಕೊಂಡಿದ್ರು. ತಕ್ಷಣ ಶಾಸಕರು ಬಸವ ಕಲ್ಯಾಣ ಸಾರಿಗೆ ಘಟಕದ ವಿಭಾಗೀಯ ಅಧಿಕಾರಿಗಳಿಗೆ 3-4 ದಿನಗಳಲ್ಲಿ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಗಡುವನ್ನು ನೀಡಿದರು. ಶಾಸಕರ ಸೂಚನೆಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಇಂದಿನಿಂದ ಬಸ್ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಇಂದು ನಮ್ಮ ಅಂದ್ರ ಗ್ರಾಮಕ್ಕೆ ಸುಮಾರು ವರ್ಷಗಳಿಂದ ಇಲ್ಲಿ ಬಸ್ಸಿನ ಸೌಲಭ್ಯವೇ ಇದ್ದಿಲ್ಲ. ಮೊದಲು ಕೂಡ ಶಾಸಕನಾಗಿದ್ದಕ್ಕೆ ಇಲ್ಲಿ ಒಂದು ಬಸ್ಸು ಓಡಿಸಿದಾಗ ಕೆಲವೇ ದಿನಗಳ ನಡುವೆ ಅವು ಕೂಡ ಬಂದಾಗಿತ್ತು. ಮತ್ತೆಲ್ಲರ ಒಂದು ಬೇಡಿಕೆ ಯಾಕಂತಂದರೆ ಮಕ್ಕಳು ಶಾಲೆಗೆ ಹೋಗಬೇಕು, ತಾಯಿಂದಿರು ಬೇರೆ ಊರಿಗೆ ಹೋಗಬೇಕು, ರೈತರು ಅಂದ್ರೆ ಬಸ್ಸಿನ ಸೌಲಭ್ಯಗಳು ಬಹಳ ಮಹತ್ವವಾಗಿದ್ದು, ಆದ ಕಾರಣ ಎಲ್ಲಿನ ಊರಿನ ಜನರು ನನ್ನ ಗಮನಕ್ಕೆ ತಂದಾಗ ನಾನು ನಮ್ಮ ಡಿ.ಎಂ ಊರಿಗೆ ಕರೆಸಿ ಈ ಬೇಗನೆ ಮೊನ್ನೆನೇ ಹೇಳಿದಾಗ 2 ದಿವಸದಲ್ಲಿ ಇವತ್ತು ನಮ್ಮ ಹಂದ್ರಾಳ ಗ್ರಾಮಕ್ಕೆ ಬಸವ ಕಲ್ಯಾಣದಿಂದ ಹಂದ್ರಾಳಿಂದ ಏನು ರೂಟ್ ಇದೆ ಆ ಮುಖಾಂತರ ಮಾಡಿಕೊಡ್ತಕ್ಕಾಗಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ಮತ್ತು ಇವತ್ತು ನಮ್ಮ ಜನಪ್ರತಿನಿಧಿಗಳ ಒಂದು ಏನು ಕರ್ತವ್ಯ ಅಂತಂದ್ರೆ ಜನಸಾಮಾನ್ಯರಿಗೆ ಯಾವುದೇ ಕೂಡ ತೊಂದರೆ ಆಗಬಾರ್ದು ಮತ್ತು ಜನಸಾಮಾನ್ಯರ ಕೆಲಸಗಳಾಗಬೇಕಂತ ಎಲ್ಲರ ಒಂದು ಬಯಕೆ ಇರುತ್ತೆ. ಆದ ಕಾರಣ ನಾವು ಕೂಡ ಈಗ ಹಂದ್ರಾಳ ಗ್ರಾಮದಲ್ಲಿ ಇವತ್ತು ಬಸ್ಸು ಫಸ್ಟ್ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೆವು. ಅದಕ್ಕಾಗಿ ಬಂದಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ.